ನಾಯಕನಹಟ್ಟಿ ಸಮೀಪದ ದೇವರಹಳ್ಳಿ ಗ್ರಾಮದಲ್ಲಿ ಮಾತ್ರ ಆಚರಿಸುತ್ತಿಲ್ಲ. ಮೊದಲು ಮಾರಮ್ಮನ ಹಬ್ಬ, ಮಾರನೇ ದಿನ ಯುಗಾದಿ. ಹಿಂದೂಗಳ ನಂಬಿಕೆಯಂತೆ ಹೊಸ ವರ್ಷದ ಮೊದಲ ಹಬ್ಬ ಯುಗಾದಿ. ಆದರೆ ಇಲ್ಲಿನ ಜನರಿಗೆ ಗ್ರಾಮದ ಅಧಿದೇವತೆ ದೊಡ್ಡ ಮಾರಮ್ಮ ದೇವಿ ಉತ್ಸವ ಮೊದಲ ಹಬ್ಬವಾಗಿದೆ. ಗ್ರಾಮದಲ್ಲಿ ಸ್ಥಳೀಯ ದೇವರುಗಳಿಗೆ ಮೊದಲ ಆದ್ಯತೆ ನೀಡುವ ವಿಶಿಷ್ಟ ಸಂಪ್ರದಾಯವಿದೆ. ಹೀಗಾಗಿ ಇಲ್ಲಿನ ಜನರು ಯುಗಾದಿಯ ಹೋಳಿಗೆ, ಬೇವು ಬೆಲ್ಲ ಸವಿಯುವುದಿಲ್ಲ. ಗ್ರಾಮದಲ್ಲಿ ನಾಯಕ, ಲಿಂಗಾಯತ, ಜೋಗಿ, ಪರಿಶಿಷ್ಟ ಜಾತಿ ಜನರಿದ್ದಾರೆ. ಹಿಂದೆ ಗ್ರಾಮದಲ್ಲಿ ಯುಗಾದಿ ಆಚರಿಸುವ ವೇಳೆ ಗ್ರಾಮದಲ್ಲಿ ದೇವಿ ಮರೆತರು ದೇವಾಲಯಕ್ಕೆ ಪೂಜೆ, ಸಿಂಗಾರ, ಹರಕೆಯನ್ನ ಅರ್ಪಿಸಲಿಲ್ಲ. ಇದರಿಂದ ಕ್ಷುದ್ರಳಾದ ದೇವಿ ಇಡೀ ಗ್ರಾಮಕ್ಕೆ ಬರಲಿ ಎಂದು ಶಾಪ ನೀಡಿದಳು. ನಂತರದ ವರ್ಷಗಳಲ್ಲಿ ಮಳೆ ಬೆಳೆ ಇಲ್ಲದೆ ಜನರಿಗೆ ಕಷ್ಟಗಳು ಎದುರಾದವು. ನಂತರ ಗ್ರಾಮದ ಜನರು ಅಂದಿನಿಂದ ಯುಗಾದಿ ಬದಲಾಗಿ ದೊಡ್ಡ ಮಾರಮ್ಮ ದೇವಿ ಉತ್ಸವ ಆಚರಿಸುತ್ತಾ ಬಂದರು. ಯುಗಾದಿ ಅಮಾವಾಸ್ಯೆ ಬಳಿಕ ಮೊದಲ ಮಂಗಳವಾರ ದೇವಿ ಉತ್ಸವ ಆಚರಿಸುತ್ತಾರೆ. ನಂತರ ಬೇವು ಬೆಲ್ಲದೊಂದಿಗೆ ಯುಗಾದಿ ಆಚರಿಸಲಾಗುತ್ತದೆ. ದೊಡ್ಡ ಮಾರಮ್ಮ ದೇವಿ ಮೂಲಸ್ಥಾನ ನಾಯಕನಹಟ್ಟಿ. ಇವಳ ಸಹೋದರಿಯಾದ ವಡ್ನಹಳ್ಳಿ ಮಾರಮ್ಮನ ಜೊತೆ ನೆಲೆಸಿರುತ್ತಾಳೆ. ತಿಪ್ಪೇರುದ್ರಸ್ವಾಮಿ ಆಂಧ್ರ ಪ್ರದೇಶದ ಶ್ರೀಶೈಲದಿಂದ ಇಲ್ಲಿ ನೆಲೆಸಿರುತ್ತಾಳೆ. ಸ್ವಾಮಿಗಳ ದರ್ಶನದಿಂದ ತಮಾಸೆ ಶಕ್ತಿಗಳಾದ ದೇವಿ ಗ್ರಾಮದಿಂದ ಹೊರ ಹೋಗಲು ನಿರ್ಧರಿಸಿರುತ್ತಾರೆ. ಹೀಗಾಗಿ ಒಬ್ಬ ದೇವಿ ವಡ್ನಹಳ್ಳಿ, ಮತ್ತೊಬ್ಬರು ದೇವರಹಳ್ಳಿ ಗ್ರಾಮಕ್ಕೆ ಹೋಗಿ ನೆಲೆಸಿರುತ್ತಾರೆ. 2 ವರ್ಷಗಳಿಗೊಮ್ಮೆ ಉತ್ಸವ. ಈ ಇಬ್ಬರು ನಾಯಕನಹಟ್ಟಿಗೆ ಆಗಿಂದಾಗಿ ಬಂದು ಹೋಗುತ್ತಾರೆ. ಮಂಗಳವಾರ ಅಮಾವಾಸ್ಯೆ ಆದರೆ ಅವತ್ತೇ ಜಾತ್ರೆ ಆಗುತ್ತೆ. ಬುಧವಾರ ಎಲ್ಲ ಜಾತ್ರೆ ಕಾರ್ಯಕ್ರಮ ನಡೆಯುತ್ತೆ. ನಾವು ಬುಧವಾರದ ದಿವಸನೇ ಪ್ರತಿ ವರ್ಷವೂ ದೇವತೆ ಇಲ್ಲಿಂದ ಸಂಪ್ರದಾಯ ನಡೆಸ್ಕೊಂಡು ಬಂದಿದ್ದೀವಿ. ಸರ್, ಈಗ ನಾಡಿನಾದ್ಯಂತ ಯುಗಾದಿ ಹಬ್ಬವನ್ನು ಇಡೀ ದೇಶದಾದ್ಯಂತ ಆಚರಣೆ ಮಾಡ್ತಾರೆ. ಇವತ್ತು ಈ ಗ್ರಾಮದಲ್ಲಿ ಯುಗಾದಿ ಹಬ್ಬ ಆಚರಣೆ ಮಾಡಲು ಏನು ಸರ್ ವಿಶೇಷ? ನಮಗೆ ಅಮಾವಾಸ್ಯೆ ಬರಬೇಕು. ಅಮಾವಾಸ್ಯೆ ಅಂದರೆ ಯಾವ ಥರ? ಮಂಗಳವಾರದ ದಿವಸ ಬಂದರೆ ಮಾತ್ರ ಅವತ್ತೇ ಜಾತ್ರೆ ಮಾಡ್ತಾರೆ. ಹೌದು ಸರ್. ಇಲ್ಲ ಅಂದರೆ ಬುಧವಾರ ಬಿದ್ದರೆ 8 ದಿವಸ ಇಂಚೆ ಆಗುತ್ತೆ. ಅದೇ ಈ ಸರಿ ಹಾಗಾಗಿದೆ. ಅದಕ್ಕೋಸ್ಕರವಾಗಿ 8 ದಿವಸ ಡಿಫ್ರೆನ್ಸ್ ಆಗಿ ಜಾತ್ರೆ ಮಹೋತ್ಸವನ ನಾವು ಮಂಗಳವಾರ ಬುಧವಾರ ಮಾಡ್ತೀವಿ. ಹಾಗಾದರೆ ಸರ್, ಯುಗಾದಿ ಹಬ್ಬದಲ್ಲಿ ನೀವು ಬೇವು ಬೆಲ್ಲ ತಿನ್ನಲ್ಲ ಹಾಗಾದರೆ? ಇಲ್ಲ, ಈ ಜಾತ್ರೆ ಮುಗಿದ ನಂತರ ನಾವು ಬೇವು. ಎಷ್ಟು ದಿನದಿಂದ ಈ ಒಂದು ಆಚರಣೆ ನಡೀತಿದೆ ಸರ್? ಸುಮಾರು ವರ್ಷಗಳಿಂದ ನಾವು ಬೇವು. ಎಷ್ಟು ದಿನದಿಂದ ಈ ಒಂದು ಆಚರಣೆ ನಡೀತಿದೆ ಸರ್? ಸುಮಾರು ವರ್ಷಗಳಿಂದ ನಡೀತಾರೆ. ಸುಮಾರು ವರ್ಷ ಅಂದರೆ ಸರ್ 300 ವರ್ಷದಿಂದ. 300 ವರ್ಷದಿಂದ. ಏನು ಸರ್ ಇವತ್ತಿನ ವಿಶೇಷತೆ ಏನೇನು ಇರುತ್ತೆ? ನಾವು ಪ್ರತಿ ಒಂದು ದೇವಸ್ಥಾನಕ್ಕೆ ಬಂದು ಹಣ್ಣು ಕಾಯಿ ಎಲ್ಲ ಮಾಡಿಸಿ ಮತ್ತೆ ನಾವು ಮನೆಗೆ ಹೋಗಿ 2 ಗಂಟೆ ನಂತರ ಬೇವು ತಿಂತೀವಿ. ಸರ್, ನಿನ್ನೆ ಈಗ ಮಂಗಳವಾರದಿಂದ ಪ್ರಾರಂಭವಾದಂಥ ಶ್ರೀ ದಡ್ಲಿ ಮಾರಮ್ಮ ಜಾತ್ರೆ, ನಿನ್ನೆದೇ ಏನೇನೇನು ಇರುತ್ತೆ ಸರ್ ವಿಶೇಷ? ನಿನ್ನೆ ಕಾರ್ಯಕ್ರಮದಲ್ಲಿ ಗಂಗಾದೇವಿಗೆ ದೇವರು ಹೋಗುತ್ತೆ. ಹ್ಞೂ ಸರ್. ಮತ್ತು ಊರೊಳಗೆ ಒಂದು ಪ್ರದಕ್ಷಿಣೆ ಆಗುತ್ತೆ. ಹ್ಞೂ ಸರ್. ಅದಾದಮೇಲೆ ಬಂದು ದೇವಸ್ಥಾನಕ್ಕೆ ಮೂಲ ಜಾಗಕ್ಕೆ ಸೇರ್ತಾರೆ. ಹ್ಞೂ ಸರ್. ಈಗ ರಾತ್ರಿ ಇಡೀ ಏನಾದರೂ ಧಾರ್ಮಿಕ ಕಾರ್ಯಗಳೇನೋ ನಡೀತವೆ ಸರ್ ದೇವಸ್ಥಾನ? ಪೂಜಾ ಕಾರ್ಯಕ್ರಮ ನಡೀತದೆ. ಹೌದು ಸರ್. ಈಗ ಭಕ್ತಾದಿಗಳು ಅಣಕ ಮಾಡಿಸ್ಕೊಂಡು ಅವ್ರವ್ರ ಗ್ರಾಮಕ್ಕೆ ಅವ್ರು ತೆರಳೋದು. ಸರ್, ಇವತ್ತೇನ ಮತ್ತೆ ಯುಗಾದಿ ಹಬ್ಬ ಆಚರಣೆ ಮಾಡೋದು. ಸರ್, ಎಲ್ಲಿಂದ ಬರ್ತಾರೆ ಸರ್ ಭಕ್ತರು? ಸುಮಾರು ಒಂದು ನಾಯಕನಹಟ್ಟಿ, ಚಳ್ಳಕೆರೆ ಭಾಗದಿಂದ ಮತ್ತು ಚಿತ್ರದುರ್ಗದ ಭಾಗ.
ಶ್ರೀ ತಾಯಿ ಗಂಗಮಾರಮ್ಮ ದೇವಿಯ ಒಂದು ದರ್ಶನವನ್ನು ಪಡೆಯಲಿಕ್ಕೆ ಇವತ್ತು ಮೊಳಕಾಲ್ಮೂರು ಕ್ಷೇತ್ರದ ವಿಶೇಷವಾಗಿ ನಾಯಕನಹಟ್ಟಿ ಹೋಬಳಿಯ ಸುಮಾರು 40ಕ್ಕೂ ಹೆಚ್ಚು ಹಳ್ಳಿಗಳಿಂದ ಭಕ್ತಾದಿಗಳು ಎಲ್ಲ ಜಾತಿ ಜನಾಂಗದವರು ಎಲ್ಲ ಧರ್ಮದವರು ಕೂಡ ಬಂದು ಈ ತಾಯಿಯ ಒಂದು ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆದು ಈ ಒಂದು ಭಾಗದಲ್ಲಿರ್ತಕ್ಕಂಥ ಎಲ್ಲ ಒಂದು ರೈತರಿಗೆ ಎಲ್ಲ ವರ್ಗದವರಿಗೆ ಕೂಡ ಒಳ್ಳೆಯದಾಗಲಿ, ದನ ಕರುಗಳಿಗೆ ಕುಡಿಯುವ ನೀರು ಮೇವು ಎಲ್ಲ ಒಳ್ಳೆಯದಾಗಲಿ ಮತ್ತು ಎಲ್ಲ ಲಭಿಸಲಿ ಮತ್ತು ಎಲ್ಲರೂ ಕೂಡ ಆರೋಗ್ಯ ಭಾಗ್ಯ ಎಲ್ಲ ಸಿಗಲಿ, ಈ ಭಾಗದಲ್ಲೆಲ್ಲ ಒಳ್ಳೆಯ ಮಳೆ ಆಗಿ ಉತ್ತಮವಾದಂಥ ಬೆಳೆ ಆಗಲಿ ಅಂತ ಆ ತಾಯಿ ದಡ್ಲು ಮಾರಮ್ಮನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಮತ್ತು ನನ್ನ ಮೊಳಕಾಲ್ಮೂರು ಕ್ಷೇತ್ರದ ಜನತೆ ಕೂಡ ಸುಭಿಕ್ಷೆಯಿಂದ ಇರಬೇಕಂತ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ನನ್ನಂಗೆ ಸಾವಿರಾರು ಜನ ಬಂದು ಬೆಳಗ್ಗೆಯಿಂದ ಇಷ್ಟು ಬಿಸಿಲಲ್ಲಿ ಕೂಡ ಲೆಕ್ಕಿಸದೆ ಈ ಒಂದು ತಾಯಿ ಆಶೀರ್ವಾದವನ್ನು ಪಡೆದರೆ ಆ ತಾಯಿ ಎಲ್ಲರಿಗೂ ಅನುಗ್ರಹವನ್ನು ನೀಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ.